ಇನ್ನು ಬಸ್ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಹಲವು ಕಡೆ ಈ ರೀತಿಯ ದುರಂತಗಳಾಗ್ತಾ ಇದೆ, ಪದೇ ಪದೇ ಈ ರೀತಿಯ ದುರಂತಗಳಾಗ್ತಾ ಇದೆ. ಇವೆಲ್ಲವನ್ನ ನೋಡಿ ಒಂದು ನಿಯಮವನ್ನ ಜಾರಿಗೆ ತಂದರೆ ಅಮಾಯಕ ಜೀವಗಳು ಉಳಿಯುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮತ್ತೆ ಮತ್ತೆ ಈ ರೀತಿಯ ದುರಂತಗಳಾಗ್ತಾ ಇದೆ, ಸುರಕ್ಷತೆ ದೃಷ್ಟಿಯಿಂದ ಒಂದು ನಿಯಮವನ್ನ ಮಾಡಲಿ. ಹಲವಾರು ಕಡೆ ಸ್ಲೀಪರ್ ಕೋಚ್ಗಳಿಗೆ ಬೆಂಕಿ ಬಿದ್ದಿವೆ. ಬಸ್ ಮಾಲೀಕರಿಗೆ ಒಂದಿಷ್ಟು ನಿಯಮಗಳನ್ನ ಮಾಡಬೇಕು, ಇದರಿಂದ ಅಮಾಯಕ ಜೀವಗಳು ಉಳಿಯುತ್ತೆ. ದಾವಣಗೆರೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇದೆ. ಇನ್ನು ಬಸ್ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಹಲವು ಕಡೆ ಈ ರೀತಿಯ ದುರಂತಗಳಾಗ್ತಾ ಇದೆ, ಪದೇ ಪದೇ ಈ ರೀತಿಯ ದುರಂತಗಳಾಗ್ತಾ ಇದೆ. ಇವೆಲ್ಲವನ್ನ ನೋಡಿ ಒಂದು ನಿಯಮವನ್ನ ಜಾರಿಗೆ ತಂದರೆ ಅಮಾಯಕ ಜೀವಗಳು ಉಳಿಯುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮತ್ತೆ ಮತ್ತೆ ಈ ರೀತಿಯ ದುರಂತಗಳಾಗ್ತಾ ಇದೆ, ಸುರಕ್ಷತೆ ದೃಷ್ಟಿಯಿಂದ ಒಂದು ನಿಯಮವನ್ನ ಮಾಡಲಿ. ಹಲವಾರು ಕಡೆ ಸ್ಲೀಪರ್ ಕೋಚ್ಗಳಿಗೆ ಬೆಂಕಿ ಬಿದ್ದಿವೆ. ಬಸ್ ಮಾಲೀಕರಿಗೆ ಒಂದಿಷ್ಟು ನಿಯಮಗಳನ್ನ ಮಾಡಬೇಕು, ಇದರಿಂದ ಅಮಾಯಕ ಜೀವಗಳು ಉಳಿಯುತ್ತೆ. ದಾವಣಗೆರೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇದೆ. ಇನ್ನು ಬಸ್ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಹಲವು ಕಡೆ ಈ ರೀತಿಯ ದುರಂತಗಳಾಗ್ತಾ ಇದೆ, ಪದೇ ಪದೇ ಈ ರೀತಿಯ ದುರಂತಗಳಾಗ್ತಾ ಇದೆ. ಇವೆಲ್ಲವನ್ನ ನೋಡಿ ಒಂದು ನಿಯಮವನ್ನ ಜಾರಿಗೆ ತಂದರೆ ಅಮಾಯಕ ಜೀವಗಳು ಉಳಿಯುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮತ್ತೆ ಮತ್ತೆ ಈ ರೀತಿಯ ದುರಂತಗಳಾಗ್ತಾ ಇದೆ, ಸುರಕ್ಷತೆ ದೃಷ್ಟಿಯಿಂದ ಒಂದು ನಿಯಮವನ್ನ ಮಾಡಲಿ. ಹಲವಾರು ಕಡೆ ಸ್ಲೀಪರ್ ಕೋಚ್ಗಳಿಗೆ ಬೆಂಕಿ ಬಿದ್ದಿವೆ. ಬಸ್ ಮಾಲೀಕರಿಗೆ ಒಂದಿಷ್ಟು ನಿಯಮಗಳನ್ನ ಮಾಡಬೇಕು, ಇದರಿಂದ ಅಮಾಯಕ ಜೀವಗಳು ಉಳಿಯುತ್ತೆ. ದಾವಣಗೆರೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇದೆ. ಇನ್ನು ಬಸ್ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಹಲವು ಕಡೆ ಈ ರೀತಿಯ ದುರಂತಗಳಾಗ್ತಾ ಇದೆ, ಪದೇ ಪದೇ ಈ ರೀತಿಯ ದುರಂತಗಳಾಗ್ತಾ ಇದೆ. ಇವೆಲ್ಲವನ್ನ ನೋಡಿ ಒಂದು ನಿಯಮವನ್ನ ಜಾರಿಗೆ ತಂದರೆ ಅಮಾಯಕ ಜೀವಗಳು ಉಳಿಯುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮತ್ತೆ ಮತ್ತೆ ಈ ರೀತಿಯ ದುರಂತಗಳಾಗ್ತಾ ಇದೆ, ಸುರಕ್ಷತೆ ದೃಷ್ಟಿಯಿಂದ ಒಂದು ನಿಯಮವನ್ನ ಮಾಡಲಿ. ಹಲವಾರು ಕಡೆ ಸ್ಲೀಪರ್ ಕೋಚ್ಗಳಿಗೆ ಬೆಂಕಿ ಬಿದ್ದಿವೆ. ಬಸ್ ಮಾಲೀಕರಿಗೆ ಒಂದಿಷ್ಟು ನಿಯಮಗಳನ್ನ ಮಾಡಬೇಕು, ಇದರಿಂದ ಅಮಾಯಕ ಜೀವಗಳು ಉಳಿಯುತ್ತೆ. ದಾವಣಗೆರೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇದೆ. ಇನ್ನು ಬಸ್ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಹಲವು ಕಡೆ ಈ ರೀತಿಯ ದುರಂತಗಳಾಗ್ತಾ ಇದೆ, ಪದೇ ಪದೇ ಈ ರೀತಿಯ ದುರಂತಗಳಾಗ್ತಾ ಇದೆ. ಇವೆಲ್ಲವನ್ನ ನೋಡಿ ಒಂದು ನಿಯಮವನ್ನ ಜಾರಿಗೆ ತಂದರೆ ಅಮಾಯಕ ಜೀವಗಳು ಉಳಿಯುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮತ್ತೆ ಮತ್ತೆ ಈ ರೀತಿಯ ದುರಂತಗಳಾಗ್ತಾ ಇದೆ, ಸುರಕ್ಷತೆ ದೃಷ್ಟಿಯಿಂದ ಒಂದು ನಿಯಮವನ್ನ ಮಾಡಲಿ. ಹಲವಾರು ಕಡೆ ಸ್ಲೀಪರ್ ಕೋಚ್ಗಳಿಗೆ ಬೆಂಕಿ ಬಿದ್ದಿವೆ. ಬಸ್ ಮಾಲೀಕರಿಗೆ ಒಂದಿಷ್ಟು ನಿಯಮಗಳನ್ನ ಮಾಡಬೇಕು, ಇದರಿಂದ ಅಮಾಯಕ ಜೀವಗಳು ಉಳಿಯುತ್ತೆ. ದಾವಣಗೆರೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇದೆ. ಇನ್ನು ಬಸ್ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಹಲವು ಕಡೆ ಈ ರೀತಿಯ ದುರಂತಗಳಾಗ್ತಾ ಇದೆ, ಪದೇ ಪದೇ ಈ ರೀತಿಯ ದುರಂತಗಳಾಗ್ತಾ ಇದೆ. ಇವೆಲ್ಲವನ್ನ ನೋಡಿ ಒಂದು ನಿಯಮವನ್ನ ಜಾರಿಗೆ ತಂದರೆ ಅಮಾಯಕ ಜೀವಗಳು ಉಳಿಯುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮತ್ತೆ ಮತ್ತೆ ಈ ರೀತಿಯ ದುರಂತಗಳಾಗ್ತಾ ಇದೆ, ಸುರಕ್ಷತೆ ದೃಷ್ಟಿಯಿಂದ ಒಂದು ನಿಯಮವನ್ನ ಮಾಡಲಿ. ಹಲವಾರು ಕಡೆ ಸ್ಲೀಪರ್ ಕೋಚ್ಗಳಿಗೆ ಬೆಂಕಿ ಬಿದ್ದಿವೆ. ಬಸ್ ಮಾಲೀಕರಿಗೆ ಒಂದಿಷ್ಟು ನಿಯಮಗಳನ್ನ ಮಾಡಬೇಕು, ಇದರಿಂದ ಅಮಾಯಕ ಜೀವಗಳು ಉಳಿಯುತ್ತೆ. ದಾವಣಗೆರೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇದೆ. ಇನ್ನು ಬಸ್ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಹಲವು ಕಡೆ ಈ ರೀತಿಯ ದುರಂತಗಳಾಗ್ತಾ ಇದೆ, ಪದೇ ಪದೇ ಈ ರೀತಿಯ ದುರಂತಗಳಾಗ್ತಾ ಇದೆ. ಇವೆಲ್ಲವನ್ನ ನೋಡಿ ಒಂದು ನಿಯಮವನ್ನ ಜಾರಿಗೆ ತಂದರೆ ಅಮಾಯಕ ಜೀವಗಳು ಉಳಿಯುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮತ್ತೆ ಮತ್ತೆ ಈ ರೀತಿಯ ದುರಂತಗಳಾಗ್ತಾ ಇದೆ, ಸುರಕ್ಷತೆ ದೃಷ್ಟಿಯಿಂದ ಒಂದು ನಿಯಮವನ್ನ ಮಾಡಲಿ. ಹಲವಾರು ಕಡೆ ಸ್ಲೀಪರ್ ಕೋಚ್ಗಳಿಗೆ ಬೆಂಕಿ ಬಿದ್ದಿವೆ. ಬಸ್ ಮಾಲೀಕರಿಗೆ ಒಂದಿಷ್ಟು ನಿಯಮಗಳನ್ನ ಮಾಡಬೇಕು, ಇದರಿಂದ ಅಮಾಯಕ ಜೀವಗಳು ಉಳಿಯುತ್ತೆ. ದಾವಣಗೆರೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇದೆ.
ಇನ್ನ ಬಸ್ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಹಲವು ಕಡೆ ಈ ರೀತಿಯ ದುರಂತಗಳಾಗ್ತಾ ಇದೆ, ಪದೇ ಪದೇ ಈ ರೀತಿಯ ದುರಂತಗಳಾಗ್ತಾ ಇದೆ. ಇವೆಲ್ಲವನ್ನ ನೋಡಿ ಒಂದು ನಿಯಮವನ್ನ ಜಾರಿಗೆ ತಂದರೆ ಅಮಾಯಕ ಜೀವಗಳು ಉಳಿಯುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮತ್ತೆ ಮತ್ತೆ ಈ ರೀತಿಯ ದುರಂತಗಳಾಗ್ತಾ ಇದೆ, ಸುರಕ್ಷತೆ ದೃಷ್ಟಿಯಿಂದ ಒಂದು ನಿಯಮವನ್ನ ಮಾಡಲಿ. ಹಲವಾರು ಕಡೆ ಸ್ಲೀಪರ್ ಕೋಚ್ಗಳಿಗೆ ಬೆಂಕಿ ಬಿದ್ದಿವೆ. ಬಸ್ ಮಾಲೀಕರಿಗೆ ಒಂದಿಷ್ಟು ನಿಯಮಗಳನ್ನ ಮಾಡಬೇಕು, ಇದರಿಂದ ಅಮಾಯಕ ಜೀವಗಳು ಉಳಿಯುತ್ತೆ. ದಾವಣಗೆರೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇದೆ. ಇನ್ನು ಬಸ್ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಹಲವು ಕಡೆ ಈ ರೀತಿಯ ದುರಂತಗಳಾಗ್ತಾ ಇದೆ, ಪದೇ ಪದೇ ಈ ರೀತಿಯ ದುರಂತಗಳಾಗ್ತಾ ಇದೆ. ಇವೆಲ್ಲವನ್ನ ನೋಡಿ ಒಂದು ನಿಯಮವನ್ನ ಜಾರಿಗೆ ತಂದರೆ ಅಮಾಯಕ ಜೀವಗಳು ಉಳಿಯುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮತ್ತೆ ಮತ್ತೆ ಈ ರೀತಿಯ ದುರಂತಗಳಾಗ್ತಾ ಇದೆ, ಸುರಕ್ಷತೆ ದೃಷ್ಟಿಯಿಂದ ಒಂದು ನಿಯಮವನ್ನ ಮಾಡಲಿ. ಹಲವಾರು ಕಡೆ ಸ್ಲೀಪರ್ ಕೋಚ್ಗಳಿಗೆ ಬೆಂಕಿ ಬಿದ್ದಿವೆ. ಬಸ್ ಮಾಲೀಕರಿಗೆ ಒಂದಿಷ್ಟು ನಿಯಮಗಳನ್ನ ಮಾಡಬೇಕು, ಇದರಿಂದ ಅಮಾಯಕ ಜೀವಗಳು ಉಳಿಯುತ್ತೆ. ದಾವಣಗೆರೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇದೆ. ಇನ್ನು ಬಸ್ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಹಲವು ಕಡೆ ಈ ರೀತಿಯ ದುರಂತಗಳಾಗ್ತಾ ಇದೆ, ಪದೇ ಪದೇ ಈ ರೀತಿಯ ದುರಂತಗಳಾಗ್ತಾ ಇದೆ. ಇವೆಲ್ಲವನ್ನ ನೋಡಿ ಒಂದು ನಿಯಮವನ್ನ ಜಾರಿಗೆ ತಂದರೆ ಅಮಾಯಕ ಜೀವಗಳು ಉಳಿಯುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮತ್ತೆ ಮತ್ತೆ ಈ ರೀತಿಯ ದುರಂತಗಳಾಗ್ತಾ ಇದೆ, ಸುರಕ್ಷತೆ ದೃಷ್ಟಿಯಿಂದ ಒಂದು ನಿಯಮವನ್ನ ಮಾಡಲಿ. ಹಲವಾರು ಕಡೆ ಸ್ಲೀಪರ್ ಕೋಚ್ಗಳಿಗೆ ಬೆಂಕಿ ಬಿದ್ದಿವೆ. ಬಸ್ ಮಾಲೀಕರಿಗೆ ಒಂದಿಷ್ಟು ನಿಯಮಗಳನ್ನ ಮಾಡಬೇಕು, ಇದರಿಂದ ಅಮಾಯಕ ಜೀವಗಳು ಉಳಿಯುತ್ತೆ. ದಾವಣಗೆರೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇದೆ. ಇನ್ನು ಬಸ್ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಹಲವು ಕಡೆ ಈ ರೀತಿಯ ದುರಂತಗಳಾಗ್ತಾ ಇದೆ, ಪದೇ ಪದೇ ಈ ರೀತಿಯ ದುರಂತಗಳಾಗ್ತಾ ಇದೆ. ಇವೆಲ್ಲವನ್ನ ನೋಡಿ ಒಂದು ನಿಯಮವನ್ನ ಜಾರಿಗೆ ತಂದರೆ ಅಮಾಯಕ ಜೀವಗಳು ಉಳಿಯುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮತ್ತೆ ಮತ್ತೆ ಈ ರೀತಿಯ ದುರಂತಗಳಾಗ್ತಾ ಇದೆ, ಸುರಕ್ಷತೆ ದೃಷ್ಟಿಯಿಂದ ಒಂದು ನಿಯಮವನ್ನ ಮಾಡಲಿ. ಹಲವಾರು ಕಡೆ ಸ್ಲೀಪರ್ ಕೋಚ್ಗಳಿಗೆ ಬೆಂಕಿ ಬಿದ್ದಿವೆ. ಬಸ್ ಮಾಲೀಕರಿಗೆ ಒಂದಿಷ್ಟು ನಿಯಮಗಳನ್ನ ಮಾಡಬೇಕು, ಇದರಿಂದ ಅಮಾಯಕ ಜೀವಗಳು ಉಳಿಯುತ್ತೆ. ದಾವಣಗೆರೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇದೆ. ಇನ್ನು ಬಸ್ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಹಲವು ಕಡೆ ಈ ರೀತಿಯ ದುರಂತಗಳಾಗ್ತಾ ಇದೆ, ಪದೇ ಪದೇ ಈ ರೀತಿಯ ದುರಂತಗಳಾಗ್ತಾ ಇದೆ. ಇವೆಲ್ಲವನ್ನ ನೋಡಿ ಒಂದು ನಿಯಮವನ್ನ ಜಾರಿಗೆ ತಂದರೆ ಅಮಾಯಕ ಜೀವಗಳು ಉಳಿಯುತ್ತೆ. ದಾವಣಗೆರೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇದೆ. ಇನ್ನು ಬಸ್ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಹಲವು ಕಡೆ ಈ ರೀತಿಯ ದುರಂತಗಳಾಗ್ತಾ ಇದೆ, ಪದೇ ಪದೇ ಈ ರೀತಿಯ ದುರಂತಗಳಾಗ್ತಾ ಇದೆ. ಇವೆಲ್ಲವನ್ನ ನೋಡಿ ಒಂದು ನಿಯಮವನ್ನ ಜಾರಿಗೆ ತಂದರೆ ಅಮಾಯಕ ಜೀವಗಳು ಉಳಿಯುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮತ್ತೆ ಮತ್ತೆ ಈ ರೀತಿಯ ದುರಂತಗಳಾಗ್ತಾ ಇದೆ, ಸುರಕ್ಷತೆ ದೃಷ್ಟಿಯಿಂದ ಒಂದು ನಿಯಮವನ್ನ ಮಾಡಲಿ. ಹಲವಾರು ಕಡೆ ಸ್ಲೀಪರ್ ಕೋಚ್ಗಳಿಗೆ ಬೆಂಕಿ ಬಿದ್ದಿವೆ. ಬಸ್ ಮಾಲೀಕರಿಗೆ ಒಂದಿಷ್ಟು ನಿಯಮಗಳನ್ನ ಮಾಡಬೇಕು, ಇದರಿಂದ ಅಮಾಯಕ ಜೀವಗಳು ಉಳಿಯುತ್ತೆ. ದಾವಣಗೆರೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇದೆ.